ಇವತ್ತಿನ ವ್ಲಾಗ್ ಏನು ಅಂದರೆ ಬೆಳಿಗ್ಗೆ ಏನಾಯಿತು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಮತ್ತು ನಾನೀಗ ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇನಾಯಿತು ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ, ಎಂಜಾಯ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಳಗ್ಗೆನೇ ಎದ್ದು ಹಾಲಿಟ್ಟಿದ್ದೆ, ಮಕ್ಕಳು ಆಟಾಡ್ತಾವ್ರೆ ನೋಡಿ. ನಾನು ಇಷ್ಟೊತ್ತಿದ್ದೆ, ಹಾಲು ಉಕ್ಕಿಲ್ಲ. ನಾನು ಹಂಗೆ ಹೋಗಿ ಹಿಂಗೆ ಬರೋಷ್ಟಕ್ಕೆ ನೋಡಿ ಹಾಲು ಉಕ್ಕಿಬಿಡುತ್ತೆ. ಉಕ್ಕೋದು ಬಿಡಿ, ಅದು ಕ್ಲೀನ್ ಮಾಡೋದೈತಲ್ವಾ, ಅಯ್ಯೋ ನೋಡಿ ಇಷ್ಟೊತ್ತು ಅವಾಗಿಂದ ಇದ್ದೀನಿ ನಾನು, ಉಕ್ಕೇ ಇಲ್ಲ. ಸೇರಿ ಹಿಂಗೆ ಹೋಗಿ ಒಂದು ಬಟ್ಟೆ ತರೋಣ ಅಂತ ಹೋದೆ, ಹಾಲು ಉಕ್ಕೇ ಬಿಡ್ತು. ಅದು ಕ್ಲೀನ್ ಮಾಡೋದಂತೂ ನನಗೆ ಸಖತ್ತು ಬೇಜಾರು, ಇರಿಟೇಟಿಂಗ್. ನಂಗೆ ಬೆಳಗ್ಗೆ ಆಗಿಬಿಟ್ಟೈತೆ. ಬೆಳಗ್ಗೆ ಇರಿಟೇಟ್ ಆಗಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನಿಮಗೂ ಹೀಗೇನಾ ನೋಡಿ? ಹಾಲು ಕಾಯಿಸೋವಾಗ ಕಮೆಂಟ್ ಮಾಡಿ. ಎಲ್ಲ ಕ್ಲೀನ್ ಮಾಡಿ ಮಕ್ಳಿಗೆ ಹಾಲು ಕೊಟ್ಟೆ. ಮತ್ತು ಸ್ಕ್ರ್ಯಾಂಬಲ್ಡ್ ಹೇಗೆ ಮಾಡಿದೆ ಅವ್ರಿಗೆ. ಸ್ಕ್ರ್ಯಾಂಬಲ್ಡ್ ಹೇಗೆ ಮಾಡಿ ಮಕ್ಳು ಕೊಟ್ಟೆ, ತಿನ್ಕೊಂಡ್ರು. ಇಬ್ಬರು ನೋಡಿ ಆಟಾಡ್ತಾವ್ರೆ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. 3-4 ಡೇಸಿಂದ ಮಳೆ. ಆಚೆ ಅಂತೂ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದು ಸಖತ್ ಬೋರು. ಪಾಪ ಮಕ್ಕಳು ಮನೆ ಒಳಗೆ ಇದ್ದಾರೆ. ಸರಿ ಬಿಸಿಲು ಬಂತಲ್ಲ, ಗಿಡ ಎಲ್ಲ ಸ್ವಲ್ಪ ಬಿಸಿಲಿಗಿಟ್ಟೆ, ನೀರು ಇದು. ಇಲ್ಲಾಂದರೆ ಬಿಸಿಲು ಬರೋದೇ ಕಷ್ಟ ಅಲ್ವಾ. ಬಿಸಿಲು ಬಂದಾಗ ಇಟ್ಬಿಡೋದು, 1 hour ಹಂಗಿಟ್ಟು ತಿರ್ಗಿ ಒಳಗೆ ಇಟ್ಕೊತೀವಿ. ಇವಳು ನೋಡಿ ಆಟಾಡ್ತಾವಲ್ಲಿ ಬಾಲ್ಕನಿ ಹತ್ರ. ಇದೆ ಹುಳಿನೂ ಚಿಕ್ಕ ಮಗು ಎಲ್ಲ ಹೋಗೋಕ್ಕಾಗಲ್ಲ. ಹೋಗಿ ಕುತ್ಕೊಂಡ್ವಿ. ನಾವು ಅಮ್ಮಗೆ ನಾನೇ 10 days ಮನೇಲಿ ಇದ್ದಿಲ್ವಲ್ಲ, ಊರಿಗೆ ಹೋಗಿದ್ರು. ಅದಕ್ಕೆ ನಾನು ಬ್ಲಾಗ್ ತೋರಿಸ್ತಾ ಇದ್ದೀನಿ ಅಮ್ಮಗೆ. ನೋಡಿ ಖುಷಿ ಪಡ್ತಾವ್ರೆ ನೋಡಿ. ಅವ್ರನ್ನ ವೀಡಿಯೋ ತೋರಿಸ್ತಾ ಇದ್ದೀನಲ್ಲ ಅವ್ರಿಗೆ. ನಗು ಅವಳು ಹೂವದಲ್ಲಿ ಆಟಾಡ್ತಾವಳೆ. ಅದು ನೋಡಿ, ನಾನು ಕಾಲೇಜಲ್ಲಿ ಹೇಗಿದ್ದೆ, ನನ್ನ ಸೀನಿಯರ್ ಒಬ್ಬರು ನಮ್ಮ ಬರ್ಡೇ ಗಿಫ್ಟ್ ಕೊಟ್ಟಿದ್ರು. ಹಿರಿಯವರು ನೀವು ಅಜ್ಜಿ ನಾನು ನಗ್ತಾನೆ ಇಲ್ಲ. ಯಾರಿವರು? ನಾವು ಬೆಳಿಗ್ಗೆನೇ ಹೇಳಿದ್ದೆ ಬರ್ತೀನಿ ಅಂತ. ನಾವಮ್ಮ ಅಡುಗೆ ಮಾಡಿಟ್ಟಿದ್ರು. ಅನ್ನ, ಸಾರು, ಬೀನ್ಸ್ ಪಲ್ಯ. ಅವಳಿಗೆ ಸಪ್ರೇಟಾಗಿ ದಾಲ್ ಮಾಡಿಟ್ಟಿದ್ರು. ಅನ್ನ ಚೆನ್ನಾಗಿ ಕಿವುಚಿ ಅದಕ್ಕೆ ದಾಲ್ ಹಾಕಿ ತುಪ್ಪ ಹಾಕಿ ತೋರಿಸ್ತಾ ಇದ್ದೆ ಆ ಕಡೆ ಎಲ್ಲ. ಡಾಗು ಎಲ್ಲ ನೋಡಿಕೊಂಡು ತಿಂತಾಯಿದ್ಲು. ತಿನ್ನಿಸೋದೇ ಅದಕ್ಕೆ. ಮತ್ತು ಇಲ್ಲಿ ಹೂವು ಎಲ್ಲ ನಾನು ಅರೇಂಜ್ ಮಾಡ್ತಾ ಇದ್ದೆ. ನಮ್ಮಣ್ಣ ಈವೆಂಟ್ ಮಾಡ್ತಾನಲ್ವ, ಹೂವೆಲ್ಲ ತಂದಿದ್ದ. ನಮ್ಮ ಅಮ್ಮ ಪಾಪ ಮಾಡ್ತಾಯಿದ್ರು, ಅವ್ರಿಗೆ ಹುಷಾರು ಇಲ್ಲ, ಕೋಲ್ಡು ಕೆಮ್ಮಾಗಿಬಿಟ್ಟಿತ್ತು. ಸರಿ ನಾವೆಲ್ಲ ನೋಡ್ಕೊ, ನಾನು ಮಾಡ್ತೀನಿ ಅಂತ ಮಾಡ್ತಿದ್ದೆ. ತುಂಬ ಈಸಿ ಇದು, ಮಾಡಿಬಿಡ್ಬೋದು ಬೇಗ. ಹಾಗೆ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಮಾಡ್ತಾಯಿದ್ದೆ. ಇವಳು ನೋಡಿ ಮೇಲೆ ಬಂದು ಕುತ್ಕೊಂಡು ಹಿಂಸೆ ಮಾಡ್ತಿದ್ಲು, ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ.
ಸರಿ ಹೋಗು ನಾನು ಚಾರ್ಜರ್ ತಗೊಂಬ ಅಂತ ಹೇಳಿ ಕಳಿಸ್ದೆ. ಹೋದ್ಲು. ಮಕ್ಕಳಿದ್ರೆ ಗೊತ್ತಲ್ವಾ, ಏನು ಕೆಲಸ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ. ಪಾಪ ಅವರು ಏನು ಮಾಡ್ತಾರೆ, ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರಲ್ವ. ಆಡೋಕ್ಕೆ ಯಾರಾದರೂ ಇದ್ದರೆ ಆಡ್ಕೊಂಡಿರ್ತಾಳೆ. ಅವ್ರ ಅಣ್ಣನೂ ಇಲ್ವಲ್ಲ, ಒಂದು ಸ್ಕೂಲ್ ಹೋಗಿದ್ದ, ಒಂದು 2 o'clock ಬಿಡೋದು. ನಮ್ಮ ಅತ್ತೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಂದೆ. ಚಾರ್ಜರ್ ತಗೊಂಬೋಗು, ಬೇಗ ತಗೊಂಬ. ಸಿಕ್ತಾ? ಎಲ್ಲಿ ಚಾರ್ಜರ್ ಸಿಕ್ತಾ? ಎಲ್ಲಿ ಆಯ್ತಾ? ಚಾರ್ಜರ್ ಎಲ್ಲಿ? ಸಿಕ್ತಾ ಚಾರ್ಜರು? ರೇಪ್ಟಿಗ ಈವೆಂಟು ಏನು ಮೇಡಮ್ ಬರ್ತಿದ್ದೀರಾ? ನಿಮ್ದಲ್ಲಿ ಜಾಗ ಇಲ್ಲ, ಕುತ್ಕೊಳ ಸಾಕು. ನೋಡಿ ಇಷ್ಟು ಮಾಡಿದ್ದೆ, ಒಂದು ಸ್ವಲ್ಪ ಇತ್ತು. ನಮ್ಮಮ್ಮ ನಾನು ಮಾಡ್ತೀನಿ, ಅವಳು ತೀಟೆ ಮಾಡ್ತಾವಳೆ ಅಂದ್ಬಿಟ್ಟು ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು. ಹಂಗೆ ಸಾಯಂಕಾಲ ಆಯಿತು. ನಮ್ಮಮ್ಮ ಕಾಫಿ ಮಾಡ್ತಾವ್ರೆ ಕುಡಿಯೋಕ್ಕೆ. ಕಾಫಿ ಅಂದರೆ ಗೊತ್ತಲ್ವ, ಅವಳು ಆಟ ಆಡ್ತಾವಳೆ. ಆಫ್ చేసేదా పళ్ళు? ಹಾಕು ಆಕೃತಿ. ನೀನು ತಿನ್ನು. ಸರಿ 5:36 ಆಗಿತ್ತು. ಸರಿ ಅಲ್ಲಿಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ಹೋಗೋ ಜಾಗದಲ್ಲಿ ಮಲಗಿಬಿಡ್ತಾಳೆ
ಅದಕ್ಕೆ ಅವಳಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಸ್ವಲ್ಪ ತಿಂತಾಳೆ ಚೆನ್ನಾಗೆ. ತಿನ್ಸ್ಕೊಂಡೋಗ್ಬಿಟ್ರೆ ಮನೆಗೆ ಹೋಗಿದ್ದೆ ಆರಾಮಾಗಿ ಮಲಗಿಬಿಡ್ಬೋದು. ನನ್ನ ಮಗಾಗೂ ಅಲ್ಲ ಮತ್ತೆ ಮನೇಲೇ ಮಲಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಮಕ್ಕಳು ತಿಂದುಬಿಟ್ರೆ ಅರ್ಧ ಕೆಲಸ ನಮಗೆ ಮುಗ್ದಂಗೆ. ಅಡುಗೆ ಮಾಡ್ತಾ ಹಂಗೆ ನಮ್ಮಮ್ಮ ಹತ್ರ ಮಾತಾಡ್ತಾ ಇದ್ದೆ. ಊರಿಗೆ ಹೋಗಿದ್ರಲ್ಲ, ಏನೇನಾಯ್ತು ಅಲ್ಲಿ, ಅವ್ರ ಅಕ್ಕ ಮನೆಗೆ ಹೋಗಿದ್ರು, ಎಲ್ಲ ಹೆಂಗಿದ್ರು, ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಇದ್ದೆ. ಅವರು ಹಂಗೆ ಹೇಳ್ತಾ ಇದ್ರು. ಮಾತಾಡ್ಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ಬೇಗ ಆಗುತ್ತೆ, ಟೈಮ್ ಪಾಸ್ ಆಗುತ್ತಲ್ವ. ಇನ್ನೇನು ಮುಗೀತು, ನೀರು ಹಾಕಿ ರವೆ ಹಾಕ್ಬಿಟ್ರೆ ಮುಗೀತು. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಬೇಗ ಕರಗುತ್ತಲ್ವ ನೀರಲ್ಲಿ.
ಮುಗಿಸಿ ಹೋಗಬೇಕು ಮನೆಗೆ. ನೋಡಿ ಅವಳಲ್ಲಿ ಕುತ್ಕೊಂಡು ತಿನ್ಸಕ್ಕೆ ಹೋದೆ, ತಿಂದಿಲ್ಲ. ಅದಕ್ಕೆ ಚೇರ್ ತೊಗೊಂಬಂದು ಅವಳನ್ನ ನಿಲ್ಲಿಸ್ಬಿಟ್ಟು ನೀರು ಟ್ಯಾಪ್ ಸ್ವಲ್ಪ ಆನ್ ಮಾಡಿ ನೀರಲ್ಲಿ ಆಡ್ತಾಯಿದ್ದೆ, ತಿಂತಾಳೆ. ಹಾಗೆ ತಿನ್ನಿಸ್ತಾ ಇದ್ದೀನಿ. ನೋಡ್ತಾವಳು ನೋಡಿ ನನ್ನ ಫೋನು, ನಮ್ಮ ಅಮ್ಮನ ಫೋನಲ್ಲಿಟ್ಟವ್ರೆ ಅಂತ. ಹಾಗೆ ನಾವು ಅಮ್ಮ ಹತ್ರ ಮಾತಾಡಿಕೊಂಡು ತಿನ್ನಿಸ್ತಾ ಇದ್ದೆ. ಸರಿ, ಅವ್ರ ಅಪ್ಪ ಫೋನ್ ಮಾಡಿದರು, ಇಲ್ಲೇ ಇದ್ದೀನಿ ಬರ್ತೀನಿ ಪಿಕ್ ಮಾಡ್ಕೊತೀನಿ ಅಂತ. ಸರಿ ಒಳ್ಳೇದಾಯ್ತು, ಸರ್ ಬನ್ನಿ ಅಷ್ಟೊತ್ತೊಳಗೆ ತಿನ್ನಿಸ್ಬಿಡ್ತೀನಿ ಅಂತ ಹೇಳಿದ್ದೆ. ಸೊ ತಿನ್ನಿಸ್ಬಿಟ್ಟು ಹೋಗಬೇಕು ಮನೆಗೆ. ಹೋಗಿ ನೀನು ಮಲಗೋದೆ, ಮಲಗಿಬಿಟ್ಟು ನಾಳೆ ಸೇಮ್ ರೊಟೀನ್ ಕಂಟಿನ್ಯೂ ಆಗುತ್ತೆ ನನಗೆ. ಜಾಗದಲ್ಲಿ ಜ್ಯೂಸ್ ಕುಡಿದು ಹೋಗ್ತಿದ್ದೀವಿ. ನಂಗೆ ಜ್ಯೂಸ್ ಕಂಪಲ್ಸರಿ ಇರಲೇಬೇಕು ಆಚೆ ಹೋದಾಗೆಲ್ಲ, ಫ್ರೆಶ್ ಜ್ಯೂಸೇ. ಹಂಗೆ ಹೋಗ್ತಾ ಅಲ್ಲೇ ತಿಂಡಿ ಊಟನೂ ಮಾಡ್ಕೊಂಡು ಹೋಗ್ಬಿಟ್ವಿ. ಹಂಗೆ ಪಾರ್ಸೆಲ್ ತೊಗೊಂಡೋದ್ವಿ ನಮ್ಮ ಅತ್ತೆಯವ್ರಿಗೆ. ಗೈಸ್, ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಪ ಗೌಡ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Bye. Bye.